ಗುಡ್ ಆಫ್ಟರ್ನೂನ್ ಎವ್ರಿವನ್. ಕರೆಕ್ಟಾಗಿ ಈಗ ನಾನು ವಿದ್ಯಾಪೀಠ ಸರ್ಕಲ್ ಅಂದರೆ ಲೈಕ್ ಕತ್ತರಗುಪ್ಪೆ ವಿದ್ಯಾಪೀಠ ಸರ್ಕಲ್ ಇವಾಗ 2:30 ಕರೆಕ್ಟಾಗಿ ಇಲ್ಲಿ ಬಿಡ್ತಾ ಇದ್ದೀನಿ. ಮೀನ್ಸ್ ಒಂದು ರೈಡ್ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಅಂದರೆ ಒಂದು ಸುಂದರವಾದ ಜಾಗಕ್ಕೆ. ಅಲ್ಲಿ ಯಾರಿದ್ದಾರೆ ಏನಿದೆ ಅನ್ನೋದು ನೀವು ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ನೋಡಿ, ಯಾರ ದಾನಿಗಳು ಹಾಯ್ ಎವ್ರಿವನ್. ಈಗ ಎಲ್ಲಿದ್ದೀನಿ ಅಂತ ನನಗೆ ಗೊತ್ತಿಲ್ಲ, ಬಟ್ ಈಗ ಶ್ರೀನಗರ ಹೋಗ್ಬೇಕು. ನಾನು ಶ್ರೀನಗರಕ್ಕೆ ಹೇಗೆ ಹೋಗ್ಬೇಕು? ಲೈಟಾಗಿ ತುಂತುರು ಮಳೆ ಬರ್ತಾ ಇದೆ. ಈ ಗ್ಯಾಪಲ್ಲಿ ನಾನು ಈಗ ಒಂದು ಪ್ಲೇಸ್ ನಿಮಗೆ ತೋರಿಸ್ಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಬಿಕಾಸ್ ಇವತ್ತೇ ಲಾಸ್ಟ್, ಮತ್ತೆ ನಾಳೆ ಬಂದು ಅದು ನೋಡಬೇಕು ಅಂದ್ರೂ ಕೂಡ ಇರಲ್ಲ. ದೇವತೆಗಳನ್ನ ತೋರಿಸ್ತೀನಿ ಬನ್ನಿ ಇವತ್ತು ನಿಮಗೆ. ಬ್ಯಾಂಗ್ಳೂರಲ್ಲಿ ಅಲ್ಲಲ್ಲಿ ಯಾವ್ಯಾವ ದೇವರಿದೆ, ಎಲ್ಲ ದೇವರು ಒಂದೇ ಜಾಗದಲ್ಲಿ. ಲೈಕ್ ನಿಮ್ಮ ಮನೆ ದೇವರು ಕೂಡ ನೀವು ನೋಡ್ಬೋದು. ಈಗ ನೋಡಿದ್ಮೇಲೆ ಗೊತ್ತಾಗುತ್ತೆ, ಅಯ್ಯೋ ಹೌದು ಇದು ನಮ್ಮ ಮನೆ ದೇವರು ಅಂತ. ಬಟ್ ನನಗೆ ಅಡ್ರೆಸ್ ಗೊತ್ತಿಲ್ಲ. ಶ್ರೀನಗರ ಅಂತ ಗೊತ್ತು. ಅಲ್ಲಿಂದ ಯಾರಿಗಾದ್ರೂ ಕೇಳ್ಕೊಂಡು ಹೋಗೋದು. ಕರುನಾಡ ಸಂಭ್ರಮ ಇದೆ ಡಿಸೆಂಬರ್ 11ರಿಂದ 14ರವರೆಗೆ ಅದ್ದೂರಿಯಾಗಿ ಕೆಂಪೇಗೌಡ ಮೈದಾನ ಡೊಂಕಾಣ ಅಂತ. ಡೊಂಕಾಣ ಅಂದರೆ ಏನು ನನಗೆ ಗೊತ್ತಿಲ್ಲ, ಗೊತ್ತಿದ್ರೆ ಕಮೆಂಟ್ ಮಾಡಿ. ಸಾರಿ, ಕ್ಯಾಮ್ರಾ ಫುಲ್ ಡೌನ್ ಆಗ್ಬಿಡ್ತು. ಮಳೆ ಬರ್ತಿದೆ ಫ್ರೆಂಡ್ಸ್. ಇದೇ ಮಳೆಯಲ್ಲಿ ಒಂದು ವೆದರ್ ಒಳ್ಳೆ. ಇವಾಗ ನಾವು ಯಾವುದೋ ಊಟಿಲಿದ್ದೀವಿ ಅನ್ನೋ ಥರ ಇದೆ. ಕಾಶ್ಮೀರಲ್ಲಿ ಊಟಿಲಿರೋ ರೇಂಜಿಗಿದೆ, ಗೊತ್ತಿಲ್ಲ. ಈಗ ನೆಕ್ಸ್ಟ್ ಎಲ್ಲೋಗ್ಬೇಕು ಅಂತ ನಾನು ಗೊತ್ತಿಲ್ಲ. ಯಾರಿಗಾರ ಆಟೋ ಡ್ರೈವರ್ಸ್ ಇದಾರಲ್ಲ, ಅವರೇ ನಮ್ಗೆ ಹೆಲ್ಪ್ ಮಾಡೋದು. ಅವ್ರಿಗೆ ಕೇಳ್ಕೊಂಡು ಹೋಗ್ಬೇಕು. ಎದುರುಗಡೆನೋ ಆಟೋ ಬರ್ತಿತ್ತೆ, ಯಾವನೇನು ಮಾಡೋಕ್ಕಲ್ಲ ಬಿಡು. ಸರ್, ಇಲ್ಲಿ ಶ್ರೀನಗರ ಹೆಂಗೆ ಹೋಗ್ಬೇಕು? ಶ್ರೀನಗರ ಹೇಗೆ ಹೋಗ್ಬೇಕು? ಹೋಗಿ ಸ್ಟ್ರೈಟ್ ಹೋಗಿ ಲೆಫ್ಟಾ ರೈಟಾ? ಲೆಫ್ಟ್ ಹೋಗಿ. ಹಾಂ ಹಾಂ, ಥ್ಯಾಂಕ್ ಯು. ಲೆಫ್ಟ್ ಹೋಗಿ 3ನೇ ರೋಡಲ್ಲಿ ರೈಟ್ ಹೋಗ್ಬೇಕಂತೆ. ಗೊತ್ತಿಲ್ಲ ಆ ರೋಡ್ ಎಲ್ಲಿಗೆ ಹೋಗುತ್ತೆ ಅಂತ. ಯಾವ ರೋಡ್ ಇದೆಯಪ್ಪ ಇಲ್ಲಿ? ಬ್ಯಾಂಗ್ಳೂರಲ್ಲಿ ನೀವು ಎಷ್ಟೇ ವರ್ಷ ಇದ್ರೂ ಕೂಡ ಬ್ಯಾಂಗ್ಳೂರು ರೋಡ್ಗಳನ್ನ ತಿಳ್ಕೋಬೇಕು ಅಂದರೆ ತುಂಬ ಕಷ್ಟ. ಅದಕ್ಕೋಸ್ಕರ ನಾವು ಝೊಮ್ಯಾಟೋಲ್ಲಿ ವರ್ಕ್ ಮಾಡಿದ್ರೆ ಏನೋ ನೀಟಾಗಿ ಗೊತ್ತಾಗುತ್ತೆ. 1, 2, 3ನೇ ರೋಡ್. ಹಾಂ, 3ನೇ ರೋಡಲ್ಲಿ ಏನಿದೆ ಇಲ್ಲಿ? ಆಟೋ ಡ್ರೈವರ್ ಕರೆಕ್ಟಾಗಿ ಹೇಳ್ತಾರೆ ಒಬ್ಬೊಬ್ರು. ಒಬ್ಬೊಬ್ರಿಗೆ ಅವ್ರಿಗೂ ಗೊತ್ತಿರಲ್ಲ, ಆದರೂ ದಾರಿ ತೋರಿಸ್ತಾರೆ. ನಾವು ಕರೆಕ್ಟಾಗಿರೋ ದಾರಿಗೆ ಹೋಗ್ಬೇಕಷ್ಟೆ. ಜೀವನದಲ್ಲೂ ಹಂಗೆ ಅಲ್ವಾ? ಎಲ್ಲರೂ ಕರೆಕ್ಟಾಗಿರೋ ದಾರಿಗೆ ಕರ್ಕೊಂಡು ಹೋಗಲ್ಲ. ನಾವು ಯಾರು ಮಾತು ಕೇಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ತಪ್ಪೇ ಮಾಡಲಿ ಸರಿನೇ ಮಾಡಲಿ, ನಮ್ಮ ಮಾತನ್ನ ನಾವೇ ಕೇಳಬೇಕು, ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು. ಆ ಥರ ಬಿಲ್ಡಪ್ ಕೊಟ್ಬಿಟ್ಟು ನಾನು ಸುಮ್ಮನೆ ಹೋದ್ರೆ ಎಲ್ಲೆಲ್ಲೋ ಹೋಗ್ಬಿಡ್ತೀನಿ. ಹಾಗಾಗಿ ಬೇರೆಯವ್ರ ಮಾತು ನಾನು ಕೇಳಲೇಬೇಕು. ಐ ಡೋಂಟ್ ಹ್ಯಾವ್ ಎನಿ ಆಪ್ಷನ್. ಯಾವುದೋ ಬೇರೆಲ್ಲ ಹೋಗ್ತಾ ಇದೆ. ವೇರ್ ಇಟ್ ಈಸ್ ರೈಟ್ ಲೆಫ್ಟ್ ಅಂದು ಒನ್ ವೇ ಬೇರೆಲ್ಲ ಬಾಸು. ಇದೇ ರೋಡ್ ಅನಿಸುತ್ತೆ ಮೇ ಬಿ. ನಾನು ಬಂದಿದ್ದು ಒನ್ ವೇ ಇದೆ. ಇಲ್ಲ 2 ವೇನೇ. ಒನ್ ವೇ ಇಲ್ಲಿ ಹೋಗ್ತಾವನಲ್ಲ ವೆಹಿಕಲ್ ಮುಂದೆ. ಓ, ಕರೆಕ್ಟ್ ಪ್ಲೇಸ್ಗೆ ಬಂದಿದ್ದೀನಿ ಬಾಸ್. ಬನ್ನಿ ನಿಮಗೆ ಇವಾಗ ಇದೆ ಅದ್ಭುತವಾದ ಸುಂದರವಾದ ಕ್ಷಣಾರ್ಧದಲ್ಲಿ ಸವಿರಂತೆ. ಸೂಪರಾಗಿದೆ ಪ್ಲೇಸ್ ಮಾತ್ರ,
ತುಂಬ ಬೇಗ ಬಂದ್ಬಿಟ್ಟೆ. ಐ ಡೋಂಟ್ ಥಿಂಕ್ ಸೊ ನೀವು ಅಂದ್ಕೊಂಡಿರಲ್ಲ ಇಷ್ಟು ಚೆನ್ನಾಗಿರುತ್ತೆ ಈ ಪ್ಲೇಸ್ ಅಂತ. ಹೆಲ್ಮೆಟ್ ಇಲ್ಲಿ ಇಟ್ಟೋಕೆ ಭಯ, ಯಾರೇ ದೇಪ್ಬಿಟ್ರೆ ಅಂತ. ನೋಡಿ ಇದೇ ಶ್ರೀನಗರ. ಇಲ್ಲಿ ಸುಮಾರು ನೀವು ನಂಬಲ್ಲ 21 ದೇವತೆಗಳು, 21 ದೇವ್ರು ನೋಡ್ಬೋದು ನೀವು ಇವಾಗ. ಬೋರ್ಡ್ ಕಾಣ್ತಿದೆಯಾ ನಿಮಗೆ? ಪುಲಕೇಶಿ ಕನ್ನಡ ಯುವಕರ ಬಳಗ ಶ್ರೀನಗರ ಶಕ್ತಿ ಉತ್ಸವ 2025. ನಾನು ತುಂಬ ಲೇಟಾಗಿ ಬಂದಿದ್ದೀನಿ. 28ರಿಂದ 28/11/2025 ಶುಕ್ರವಾರದಿಂದ ಇವತ್ತೇ ಲಾಸ್ಟ್ ಅನಿಸುತ್ತೆ, 30/11/2025. ಮೈ ಬ್ಯಾಡ್ ಲಕ್. ಇದ್ರ ಅಪ್ಲೋಡ್ ಮಾಡೋ ಅಷ್ಟೊತ್ತಿಗೆ ಆಲ್ರೆಡಿ, ನೀವು ನೋಡೋ ಅಷ್ಟೊತ್ತಿಗೆ ಇದು ಆಲ್ರೆಡಿ ಮುಗ್ದೇ ಹೋಗಿರುತ್ತೆ. ಆಲ್ಮೋಸ್ಟ್ 28ನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಮತ್ತು 21 ಶಕ್ತಿ ದೇವತೆಗಳೊಂದಿಗೆ 12ನೇ ವರ್ಷದ ಅಣ್ಣಮ್ಮ ದೇವಿ ಉತ್ಸವ ಮಾಡ್ತಾ ಇದ್ದಾರೆ. ಮೇಜರ್ಲಿ ಇದು ಅಣ್ಣಮ್ಮ ಉತ್ಸವ ಇದು. ಅದರಲ್ಲಿ 21 ದೇವರು ಇದೆ ಜೊತೆಯಲ್ಲಿ. ಬನ್ನಿ ತೋರಿಸ್ತೀನಿ ಈಗ ಯಾವ ದೇವರಿದೆ ಅಂತ. ನೋಡೋಕೆ ತುಂಬ ಸಿಂಪಲ್ ಆಗಿದೆ ಎಂಟ್ರಿ. ಇಲ್ಲಿ ಬೇರೆ ಶ್ರೀ ವಿನಾಯಕ ದೇವಸ್ಥಾನ ಇದೆ, ಇಲ್ಲಿ ನೋಡ್ಬೋದು. ಹೊನ್ನಾಳ ಅಮ್ಮನವರು ಫಸ್ಟ್ ಒನ್. ಆಮೇಲೆ ಇಲ್ಲಿ ಶ್ರೀ ಮದನಟ್ಟಮ್ಮನವರು ನೋಡ್ಬೋದು ನೀವು. ತಾಯಿ ಆಶೀರ್ವಾದ ಪಡೆದುಕೊಳ್ಳಿ. ಇಲ್ಲಿ ಜಲದಿಗೆರೆಯ ಅಮ್ಮನವರು ನೋಡ್ಬೋದು ನೀವು. ಆಮೇಲೆ ಹೀಗೆ ನೆಕ್ಸ್ಟ್ ಬಂದರೆ ಮಹಾಲಕ್ಷ್ಮಿ ಅಮ್ಮ ನೋಡಿ, ತುಂಬ ಸುಂದರವಾಗಿದೆ ಅಲಂಕಾರ. ನೆಕ್ಸ್ಟ್ ಬಂದರೆ ಇಲ್ಲಿ ದುರ್ಗಾ ಪರಮೇಶ್ವರಿ ಅಮ್ಮನ್ನು ನೋಡ್ಬೋದು. ಏನೋ ಅಲಂಕಾರ ಮಾಡ್ತಾ ಇದ್ದಾರೆ ಏನೋ. ಇಲ್ಲಿ ಬಂದರೆ ಬಾಸ್ ನಮ್ಮ ಬಾಸ್ ಇದ್ದಾರೆ ಇಲ್ಲಿ, ಹನುಮಂತರಾಯ ಸ್ವಾಮಿ. ಇಲ್ಲಿ ಬಂದರೆ ಚೌಡೇಶ್ವರಿ ಅಮ್ಮ ನೋಡ್ಬೋದು. ಸೂಪರ್ ಆಗಿದೆ ಚೌಡೇಶ್ವರಿ ಅಮ್ಮ ಅಲಂಕಾರ ಮಾತ್ರ. ನನಗೆ ಎಸ್ಪೆಷಲಿ ತುಂಬ ಇಷ್ಟ ಆಯ್ತು ಇದು ಅಲಂಕಾರ. ಅದಾದ್ಮೇಲೆ ನೆಕ್ಸ್ಟು ಬನಶಂಕರಿ ಅಮ್ಮ ನೋಡ್ರಪ್ಪ. ನೋಡಿ ತಾಯಿ ಏನು ಸುಂದರವಾಗಿದ್ದಾರೆ. ಇಲ್ಲಿ ನೆಕ್ಸ್ಟ್ ಬಂದರೆ ರೇಣುಕಾದೇವಿ ಎಲ್ಲಮ್ಮ, ಬೆಳಗಾಮಲ್ಲಿರುವ ನಮ್ಮ ರೇಣುಕಾದೇವಿ ಎಲ್ಲಮ್ಮ, ಬೆಳಗಾವಿಯ ಸುಪ್ರಸಿದ್ಧ ದೇವಾಲಯ ರೇಣುಕಾದೇವಿ ಎಲ್ಲಮ್ಮ ನೋಡ್ಬೋದು. ಹಾಗೆ ಮುಂದೆ ಬಂದರೆ ಇಲ್ಲಿ ಅಂಗಾಳ ಪರಮೇಶ್ವರಿ ಅಮ್ಮ ನೋಡ್ಬೋದು. ಅಂಗಾಳ ಪರಮೇಶ್ವರಿ ಅಮ್ಮ ನೋಡಿ
ಅಪ್ಪ ಏನು ಸಖತ್ತಾಗಿದ್ದಾರೆ, ತುಂಬ ಚೆನ್ನಾಗಿ ಅಲಂಕಾರ ಮಾಡೋರು. ಇಲ್ಲಿ ನೋಡಿದ್ರೆ ಕಬ್ಬಾಳಮ್ಮ, ಕಬ್ಬಾಳಮ್ಮ ನೋಡಿ, ಕಬ್ಬಾಳಮ್ಮ ಆಶೀರ್ವಾದ ಪಡ್ಕೊಳ್ಳಿ. ಇವರೇ ಕಬ್ಬಾಳಮ್ಮ ಟೆಂಪಲ್ ಪೂಜೆ ಮಾಡೋರು, ಅಲ್ಲಿ ಗಂಟೆ ಹಿಡ್ಕೊಂಡವ್ರಲ್ಲ ಅವರೇ. ಇಲ್ಲಿ ನೋಡಿದ್ರೆ ಹುಲಿಯೂರಮ್ಮನವರು, ಅಲ್ಲಿಂದ ನೆಕ್ಸ್ಟ್ ಬಂದರೆ ಪಟ್ಟಾಳಮ್ಮ, ಪಟ್ಟಾಳದಮ್ಮ ಅವರು ನೋಡಿ ಏನು ಸೂಪರಾಗಿದೆ. ಆಹಾ, ನೋಡೋಕ್ಕೆ ಎರಡು ಕಣ್ಣು ಸಾಲದು. ತ್ರಿಪುರ ಸುಂದರಿ ಅಮ್ಮನವ್ರು ನೋಡಿ ಇಲ್ಲಿ, ತ್ರಿಪುರ ಸುಂದರಿ ಅಮ್ಮನವರು. ಅಲ್ಲಿ ನೆಕ್ಸ್ಟ್ ಬಂದರೆ ದೊಡ್ಡಮ್ಮ ಮತ್ತು ಚಿಕ್ಕಮ್ಮ. ಅಯ್ಯೋ, ಇದು ಮಾತ್ರ ಅದ್ಭುತ ನೋಡ್ಬೋದು ನೀವು. ವಾವ್, ಇಲ್ಲಿ ನೋಡ್ರಿ ಮದ್ದೂರಮ್ಮ ನೋಡ್ಬೋದು ನೀವು. ಅದಾದಮೇಲೆ ನೆಕ್ಸ್ಟ್ ಬಂದರೆ ಫೇಮಸ್ ನಮ್ಮ ಅಣ್ಣಮ್ಮ, ಬೆಂಗಳೂರು ನಗರ ದೇವತೆ ಅಣ್ಣಮ್ಮ ನೋಡ್ಬೋದು ನೀವು ಇಲ್ಲಿ. ತುಂಬ ಸುಂದರವಾಗಿದ್ದಾರೆ, ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ತುಂಬ ಚೆನ್ನಾಗಿ. ನೆಕ್ಸ್ಟ್ ಇಲ್ಲಿ ಬಂಡೆ ಮಹಾಕಾಳಮ್ಮ, ಬಂಡೆ ಮಹಾಕಾಳಿ ಅಮ್ಮನವರ ದರ್ಶನ ಪಡೆದುಕೊಳ್ಳಿ, ತುಂಬ ಚೆನ್ನಾಗಿದೆ, ಸುಂದರವಾಗಿ. ಇದಾದಮೇಲೆ ಚಾಮುಂಡೇಶ್ವರಿ, ಮೈಸೂರು ಚಾಮುಂಡೇಶ್ವರಿ ಅಮ್ಮ ದರ್ಶನ ಪಡೆದುಕೊಳ್ಳಿ. ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಶ್ರೀ ಜ್ವಾಲಾಮುಖಿ ಅಮ್ಮನ ನೋಡ್ಬೋದು ನೀವು. ಫೈನಲಿ ಗಂಗಮ್ಮ, ಈ ದೇವ್ರಿಗೆ ಗೊತ್ತಿರುತ್ತೆ ನಿಮಗೆಲ್ಲ. ಮಲ್ಲೇಶ್ವರಮಲ್ಲಿ ಫೇಮಸ್ ಗಂಗಮ್ಮ ತಾಯಿ, ಬೆಂಗಳೂರು ಮಲ್ಲೇಶ್ವರಮಲ್ಲಿ.